ಬಳ್ಳಾರಿ ನಗರದ ಇಂದಿರಾನಗರದಲ್ಲಿ ಪ್ರೇಮಿಗಳ ಅನುಮಾನಾಸ್ಪದ ಸಾವು. ಡೈರಿ ಕ್ರಾಸ್ ಬಳಿಯ ಬಾಡಿಗೆ ಮನೆಯಲ್ಲಿ ಘಟನೆ. ಮಂಗಳಮುಖಿ ಸುವಾಸಿನಿ ಮತ್ತು ಯುವಕ ಶೇಖರ್ ಮೃತ ಸ್ಥಿತಿಯಲ್ಲಿ ಪತ್ತೆ. ಸ್ಥಳಕ್ಕೆ ದೌಡಾಯಿಸಿ ಸ್ಥಳ ಪರಿಶೀಲನೆ ನಡೆಸಿದ ಬ್ರೂಸ್ಪೇಟೆ ಪೊಲೀಸರು ಮರಣಕ್ಕೆ ನಿಖರ ಕಾರಣ ಏನು ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಆತ್ಮಹತ್ಯೆನಾ ಅಥವಾ ಮತ್ತೇನಾದರೂ ಕಾರಣವಾ ಅಂತ ಪೊಲೀಸರ ತನಿಖೆ ನಂತರ ತಿಳಿಯಬೇಕು. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನೆ. ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ. ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ನನ್ನ ಹತ್ರ ಬಂದು ಒಂದು 14 ವರ್ಷ ಆಯಿತು. ಫಸ್ಟ್ ನನ್ನ ಹತ್ರನೇ ಬಂದು ಆಮೇಲೆ ಕರ್ನೂಲು, ಬೆಂಗಳೂರು ಅಲ್ಲಿ ಇಲ್ಲಿ ತಿರುಗಾಡಿ ನನ್ನ ಹತ್ರ ಬಂದು ಇವಾಗ 2 ವರ್ಷ ಆಯಿತು. ಮತ್ತೆ ಬಂದಮೇಲೆ ಇವನು ಜೊತೆ ಆಗಿದ್ದ, ಯಾರು ಇವಾಗ ಸತ್ತಿರೋ ಶೇಖರ್ ಅಲಿಯಾಸ್ ಮಣಿ, ಅವನ ಜೊತೆಲಿ ಇದ್ಮೇಲೆ ಈ ಥರ ಸುಮಾರು ಸತಿ ಜಗಳ ಆಗಿದ್ದಾವೆ. ಹಂಪಿ ಸ್ಟೇಷನಲ್ಲಿ, ಆಮೇಲೆ ಟೌನ್ ಸ್ಟೇಷನಲ್ಲಿ, ಅವ್ರ ಊರಲ್ಲಿ ಪಂಚಾಯತಿ ಮಾಡಿದ್ದೀವಿ. ಅಲ್ಲಿಗೆ ಬಗೆಹರಿತು ಬಿಡ ಅಂದ್ಕೊಂಡಿದ್ದೀವಿ. ಆದರೆ ಈ ಥರ ಮಾಡ್ಕೊತಾರ ಅಂಥೇಳಿ ನಮ್ಮ ಕನಸು ಅಂತಲೇ ಇದ್ದಿಲ್ಲ. ನನ್ನ ದೊಡ್ಡ ಮಗಳು ಅವಳು ಸುವಾಸಿನಿ. ಈ ಥರ ಆಗುತ್ತೆ ಅಂತ ನಿಜವಾಗ್ಲೂ ದೇವರೇ ನಮಗೆ ಗೊತ್ತಿಲ್ಲ. ನನ್ನ ಕೈಯೇ ಮುರಿದೋದಂಗೆ ಆಗ್ಬಿಡ್ತು. ಇಲ್ಲಿಗೆ ಯಾವಾಗ ಬಂದ್ರ ಬಳ್ಳಾರಿಗೆ ಅವರು? ಸೋಮವಾರ ದಿನ ಬಂದಿದ್ದಾರೆ. ಹಂಪಿ ಉತ್ಸವದಲ್ಲಿ ಕಲೆಕ್ಷನ್ ಮಾಡಿದ್ವಿ ಎಲ್ಲರೂ. ನಾನು ಗೋಬಿ ಅಂಗಡಿ ಹಾಕಿದ್ದೆ. ನನ್ನ ಜೊತೆಲಿರೋವಂಥವ್ರು 4 ಜನ ಕಲೆಕ್ಷನ್ಗೆ ಹೋಗಿದ್ರು. ಅವಳ ಜೊತೆಲೇ ಕಲೆಕ್ಷನ್ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದ್ದು ಸೋಮವಾರ ದಿನ ಮನೆಗೆ ಬಂದು ಸ್ನಾನ ಮಾಡಿ ಸ್ವಲ್ಪ ಟ್ಯಾಬ್ಲೆಟ್ ಹಾಕ್ಕೊಂಡು ಮಲ್ಕೊಂಡಿದ್ದಾಳೆ. ನನಗೆ ನಿದ್ದೆ ಇಲ್ಲ, 3 ದಿನ ಹಂಪಿ ಉತ್ಸವದಲ್ಲಿ ನಿದ್ದೆ ಇಲ್ಲ ಅಂತೇಳಿ ಮಲ್ಕೊಂಡು ಅವನು ಫೋನ್ ಮಾಡಿದಾನ. ಯಾರು? ಶೇಖರ್ ಅಲಿಯಾಸ್ ಮಣಿ ಫೋನ್ ಮಾಡಿ ಇಲ್ಲ ನೀನು ಬರಲೇಬೇಕು ಇವಾಗ, ಅದು ಇದು ಏನೋ ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡಿದಾನಂತೆ. ನನಗೂ ಗೊತ್ತಿಲ್ಲ. ನಿನ್ನೆ ಮಧ್ಯಾಹ್ನ 4 ಗಂಟೆಗೆ ನನಗೆ ಗೊತ್ತಾಗಿರೋದು ಸುವಾಸಿನಿ ಫೋನ್ ಎತ್ತುತ್ತಾ ಇಲ್ಲ, ರೊಕ್ಕವ್ರು ಫೋನ್ ಮಾಡ್ತಾರೆ ಅಂತೇಳಿ ನನ್ನ ಮಗಳು, ಇನ್ನೊಬ್ಳು ಮಗಳು, 2ನೇ ಮಗಳು ಕೀರ್ತಿಗೆ ಫೋನ್ ಮಾಡಿದ್ಲು. ನಾನು ಸೈಲೆಂಟ್ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ತೆಳಗಡೆ ಬಂದು ನಾನು ಮಂಚದ ಮೇಲೆ ಮಲ್ಕೊಂಡಾಗ ಅಮ್ಮ ಸುವಾಸಿನಿ ಫೋನ್ ಎತ್ತುವಲ್ಲ ಅಂದಾಗ ಫಸ್ಟು ಹೋಗೋಣ ನಡ್ರಿ ಅಂತಂದೇಳಿ ಒಂದು ಕಾರ್ ಮಾಡಿಕೊಂಡು ನಾನು ಇಲ್ಲಿ ಬೈಲರ್ಗೇರಿ ಹತ್ರ ಇದ್ದಾಗ ಅವ್ರ ತಮ್ಮ ವಿಜ್ಜಿ ನನ್ನ ಮಗಳ ಮೊಬೈಲಿಗೆ ಫೋನ್ ಮಾಡ್ದ. ಅಮ್ಮ ಇಲ್ಲ ಸುವಾಸಿನಿ ಹಿಂಗೆ ಆಗ್ಬಿಟ್ಟೈತಿ ಅಂತ ಹೇಳಿದಾಗ ಆವಾಗ ನಮಗೆ ಗೊತ್ತಾಗಿರೋದು ಸುವಾಸಿನಿ ಅವಳು ಮಣಿ ಹಿಂಗೆ ಮಾಡ್ಕೊಂಡಿದ್ದಾನ ಅಂತೇಳಿ. ದುಡ್ಡಿಗಾಗಿ ಅಂದರೆ ಅವನು ಎಲ್ಲ ಇವಳು ದುಡಿಮೇಲೆ ಅವನು ತಿಂತಾ ಇದ್ದ. 1 ರೂಪಾಯಿ ಇರಲಿ, ಒಂದು ಹಿಮಾಲ್ ಇರಲಿ, ಇವಳು ದುಡಿಮೇಲೆ ಅವನು ತಿಂತಾ ಇದ್ದ. ನಾನು ಎಷ್ಟೋ ಸತಿ ಜಗಳ ಆಡಿದ್ದೀನಿ, ಪಂಚಾಯತಿಗೆ ಹೋಗಿ ಬಂದಿದ್ದೀನಿ, ಅವ್ರ ಮನೆಯಲ್ಲೆಲ್ಲ ಜಗಳ ಆಡಿ ಬಂದಿದ್ದೀನಿ. ನಿನ್ನೆ ನೈಟು 9:30 ಅವ್ರಿಗೆ ಫೋನ್ ಮಾಡಿದ್ದೀನಿ, ಅವ್ರ ಫ್ಯಾಮ್ಲಿಯವ್ರಿಗೆ. ಇದುವರೆಗಂತೂ ಯಾರೂ ಬಂದಿಲ್ಲ. ಅವ್ರ ನಂಬರ್ ನನಗೆ ಇವಾಗ ಫೋನ್ ಮಾಡ್ತೀನಿ, ಬ್ಲಾಕ್ ಲಿಸ್ಟಲ್ಲಿ ಹಾಕಿದಾರ. ಇವಾಗ ಏನಾಗ್ಬೇಕಂತಿಲ್ಲ, ಇಬ್ಬರು ಸುಸೈಡ್ ಮಾಡ್ಕೊಂಡಾರ. ಏನಿಲ್ಲ, ಅವಳಿಗೆ ನ್ಯಾಯ ದೊರಕಿಸ್ಬೇಕು. ಅವ್ರ ಮನೆಯವ್ರಿಗೆ ನಾನು ಫಸ್ಟ್ಗೆ ಹೇಳಿದ್ದೀನಿ, ಅವ್ರ ಮನೆಯವ್ರಿಗೆ ಏನಿದೆ ಅವ್ನಿಗೆ ಒಂದು ಮದುವೆ ಮಾಡಿರಿ, ನಮ್ಮ ಜವಾಬ್ದಾರಿ ಸಹಸ ಬಿಡ್ತಾನ ಅಂತ ಅವ್ರ ಮನೆಯಲ್ಲೆಲ್ಲ ಜಗಳಾಡಿ ನಾನೇ ಖುದ್ದು ಜಗಳಾಡಿ ಬಂದೀನಿ. ಅವಳು ಸಾವಿಗೆ ಕಾರಣ ಅವ್ರ ಮನೆಯವರೇ. ನಾನು ಹೇಳೋದು ಶೇಖರ್ ಮನೆಯವರೇ ಕಾರಣ. ಶೇಖರ್ ಯಾವ ಊರು? ನಮ್ಮ ಹೊಸ ಮಲ್ಪನಗುಡಿ, ಹೊಸಪೇಟೆಯಿಂದ ಒಂದು 8 ಕಿಲೋಮೀಟ್ರ್. ಹೊಸ ಮಲ್ಪನಗುಡಿ ಪಂಚಾಯತಿ ಕಟ್ಟೆಯಿಂದ ಒಂದು 8 ಮನೆ ದೂರ ಇದೆ. ಇಬ್ಬರು ಸತ್ತಾರಲ್ಲ, ಅದಕ್ಕೆ ನೀವು ಅದು ಹೆಂಗೆ? ಇಬ್ಬರು ಸತ್ತಿದ್ದಾರೆ. ಇವಳಿಗೆ ಏನೋ ಮಾಡ್ಬಿಟ್ಟು ನನ್ನ ಮಗಳು ಮಾತ್ರ ಸಾಯಾಳಲ್ಲ, ಅವಳು ಸೂಸೈಡ್ ಮಾಡ್ಕೊಳೋ ಅಲ್ಲ ನನ್ನ ಮಗಳು. ಯಾಕಂದರೆ ನನ್ನ ಹತ್ರ ಇಷ್ಟು ವರ್ಷದಿಂದ ಇದ್ದಾಳ. ನನ್ನ ಮಗಳು ಸೂಸೈಡ್ ಮಾಡ್ಕೊಂಡು ಅಲ್ಲೇ ಅಲ್ಲ, ಅವನು ಏನೋ ಮಾಡಿಬಿಟ್ಟೆ ಅವಳಿಗೆ ಮಾಡಿರೋದು. ಅವಳಿಗೆ ಮಾಡಿದಾನಲ್ಲ, ಮಾಡಿಬಿಟ್ಟು ನನಗೇನಾದರೂ ಮಾಡ್ತಾರಂತೇಳಿ ಅವ್ನು ಮಾಡ್ಕೊಂಡಿದ್ದಾನೆ. ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಿ ಅಂತ, ವಿಜಯನಗರ ಜಿಲ್ಲೆ ಚಿಗುರು ಸೇವಾ ಸಮುದಾಯದ ಅಧ್ಯಕ್ಷರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.